ಅದು ನಗರದ ಪ್ರತಿಷ್ಠಿತ ಬಡಾವಣೆ. ಆ ಬಡಾವಣೆಯಲ್ಲಿ ಬೆಳ್ಳಂಬೆಳಗ್ಗೆ ನಡೆದ ಘಟನೆಯಿಂದ ಕಾರು ಹಾಗೂ ವಿದ್ಯುತ್ ಕಂಬಗಳು ಜಖಂಗೊಂಡಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಎಂದು ನಿವಾಸಿಗಳು ಕಿಡಿಕಾರಿದರು. ಹಾಗಿದ್ರೆ ಯಾವುದು ಆ ಬಡಾವಣೆ, ಏನು ಆ ಘಟನೆ ಅಂತೀರಾ? ಈ ಸ್ಟೋರಿ ನೋಡಿ. ಕೊಂಬೆ ಬಿದ್ದು ಜಖಂಗೊಂಡಿರುವ ಕಾರು, ವಿದ್ಯುತ್ ಕಂಬಗಳು, ಮರದ ಕೊಂಬೆ ಬಿದ್ದಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಸ್ಥಳೀಯರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ತರಳಬಾಳು ಬಡಾವಣೆಯ 2ನೇ ಮುಖ್ಯ ರಸ್ತೆಯಲ್ಲಿ. ಹೌದು, ಸೋಮವಾರ ಬೆಳ್ಳಂಬೆಳಗ್ಗೆ ಬಡಾವಣೆಯಲ್ಲಿದ್ದ ಮರದ ಕೊಂಬೆಯೊಂದು ಮುರಿದು ಬಿದ್ದು ಕಾರು ಹಾಗೂ 3 ವಿದ್ಯುತ್ ಕಂಬಗಳು ಜಖಂಗೊಂಡಿವೆ. ಇದೇ ಶುಕ್ರವಾರ ಮರದ ಕೊಂಬೆ ಮುರಿದು ಬಿದ್ದಿದ್ದು ಬಡಾವಣೆಯ ಜನರು ಅರಣ್ಯ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಬೆಸ್ಕಾಂ ಇಲಾಖೆಗೆ ಮಾಹಿತಿ ನೀಡಿದ್ದು ಅವರು ಬಂದು ಕೊಂಬೆ ತೆರವು ಮಾಡಿ ಹೋಗಿದ್ದರು. ಅಂದೇ ಇನ್ನೊಂದು ಕೊಂಬೆ ಮುರಿದು ಬೀಳುವ ಸ್ಥಿತಿಯಲ್ಲಿದ್ದು ಅದನ್ನು ತೆರವು ಮಾಡುವಂತೆ ಬಡಾವಣೆಯ ಜನರು ಮನವಿ ಮಾಡಿದಾಗ ಅಧಿಕಾರಿಗಳು ಕೊಂಬೆ ತೆರವು ಮಾಡದೆ ಹಾಗೆ ಹೋಗಿದ್ದರಿಂದ ಈ ಘಟನೆ ನಡೆದಿದೆ ಎನ್ನುತ್ತಾರೆ ಸ್ಥಳೀಯರು. ಶುಕ್ರವಾರ ಬೆಳಗ್ಗೆ ಸರ್ 7:07 ಸುಮಾರಿಗೆ ಆ ಕಡೆ ರಂಬೆ ಬಿತ್ತು. ಫಸ್ಟ್ಗೆ ಆ ಕಡೆ ರಂಬೆ ಬಿದ್ದ ತಕ್ಷಣ ನಾವು ಕಂಪ್ಲೇಂಟ್ ಕೊಟ್ವಿ ಎಲ್ಲರಿಗೂ. KEBನವ್ರು ಬಂದರು, ಕಾರ್ಪೊರೇಷನವ್ರು ಬಂದರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಬಂದರು. ಅದನ್ನೆಲ್ಲನೂ ಮರ ಎಲ್ಲ ಕಡ್ದು ಒಂದು ಕಡೆ ಮಾಡಿದರು. ಅವ್ರಿಗೆ ಅವಾಗಲೇ ಹೇಳಿದ್ವಿ, ಈ ಥರ ಡೇಂಜರ್ ಇದೆ, ಎಲ್ಲ ಮರ ಕೊಂಬೆಗಳ್ನ ಕಡೀರಿ ಅಂತ ಹೇಳಿದ್ವಿ ನಾವು. ಅವರು ಇಲ್ಲ, ಅದು ನಾವು ಕೆಳಗಡೆ ನೆಲಕ್ಕೆ ಬಿದ್ದಿದ್ದು ಮಾತ್ರನೇ ನಾವು ತೆಗಿಯೋದು, ಬೇರೆ ನಾವು ಮುಟ್ಟಲ್ಲ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರೂ ಅವ್ರು ತೆಗಿಲಿಲ್ಲ, ಹೋದರು. ಆಮೇಲೆ ನೆಕ್ಸ್ಟು ಇವತ್ತಿನ ಬೆಳಿಗ್ಗೆ ಮತ್ತೆ ಈ ಕಡೆ ದೊಡ್ಡ ಮರ ಬಿದ್ದು ತುಂಬ ಅನಾಹುತನೇ ಆಯಿತು. ಇವಾಗ ಕಾರು ಮತ್ತು ಲೈಟ್ ಕಂಬ 3-4 ಲೈಟ್ ಕಂಬ ಹಾಳಾಯಿತು, ಕಾರ್ ಹಾಳಾಗಿದೆ. ಈಗ ದೇವ್ರ ದಯೆಯಿಂದ ಯಾವ ಮನುಷ್ಯರಿಗೂ ಪ್ರಾಬ್ಲಮ್ ಆಗಿಲ್ಲ. ತುಂಬ ಜನ ಓಡಾಡ್ತಾರೆ. ಕಸದ ಗಾಡಿನೂ ಅವಾಗ ಜಸ್ಟ್ ಬಂದು ಹೋಗಿದ್ದಷ್ಟೇ, ಹಿಂಗೆ ಪ್ರಾಬ್ಲಮ್ ಆಗಲಿಲ್ಲ ಜನರಿಗಷ್ಟೇ. ಬಟ್ ಅನಾಹುತ ಅಂತೂ ಆಯಿತು. ಇಷ್ಟು ಪ್ರತಿನಿತ್ಯ ಈ ರಸ್ತೆಯಲ್ಲಿ ಮಕ್ಕಳು, ಸಾರ್ವಜನಿಕರು, ಬಡಾವಣೆಯ ನಿವಾಸಿಗಳು, ವಾಹನ ಸವಾರರು ಓಡಾಡುತ್ತಿರುತ್ತಾರೆ. ಒಂದು ವೇಳೆ ಅವರ ಮೇಲೆ ಮರದ ಕೊಂಬೆ ಬಿದ್ದು ಸಾವು ನೋವು ಉಂಟಾದರೆ ಯಾರು ಹೊಣೆ ಎಂದು ಬಡಾವಣೆಯ ಜನರು ಪ್ರಶ್ನೆ ಮಾಡಿದ್ದಾರಲ್ಲದೆ ಸಂಪೂರ್ಣ ಮರವನ್ನ ತೆರವು ಮಾಡುವಂತೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ ಮನವಿ ನೀಡಿದರೂ ಒಬ್ಬರ ಮೇಲೊಬ್ಬರು ಹೇಳುತ್ತಿದ್ದು ಈ ಘಟನೆಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಬಡಾವಣೆಯ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಮ್ಮ ನಿವಾಸಿನಲ್ಲೇ ಇವತ್ತು ನಮ್ಮ ಇದರಲ್ಲೇ ಬಡಾವಣೆಯಲ್ಲೇ ಇವತ್ತು ಅನಾಹುತ ಆಗ್ತಕ್ಕಂಥ ತಪ್ಪಿದೆ. ನಮ್ಮ ಹುಡುಗರು ಇಬ್ಬರು ಸೈಕಲ್ ತಗೊಂಡು ಹೋಗ್ತಾ ಇದ್ರು, ಇನ್ನೇನು ಒಂದು ಸೆಕೆಂಡಲ್ಲಿ ಪಾಸ್ ಆಗಿಬಿಟ್ರು ಮುಂದಕ್ಕೆ. ಇಲ್ಲದಿದ್ರೆ ಅವರಿಬ್ಬರು ಸತ್ತೋಗರು. ಇವೆಲ್ಲವೂ ಅದಾದ ನಂತರದಲ್ಲಿ ಮರ 8 ಗಂಟೆ ಬಿತ್ತು. ಬಿದ್ಮೇಲೆ ನಾವು ಎಲ್ಲ ಇಲಾಖೆಗೆ ಫೋನ್ ಮಾಡಿದ್ವಿ, ಮಹಾನಗರ ಪಾಲಿಕೆಗೆ, ಫಾರೆಸ್ಟ್ ಆಫೀಸ್ಗೆ, ಎಲ್ಲದಕ್ಕೂ ಫೋನ್ ಮಾಡಿದ್ವಿ. ಅವರು ಒಬ್ಬರು ಮಾತ್ರ ಬಂದರು, ಯಾರು ಫಾರೆಸ್ಟ್ ಆಫೀಸರು, ಅವ್ರ ಹೆಸರು ಜ್ಯೋತಿ ಅಂತೇಳಿ ಬಂದುಬಿಟ್ಟು ನಾವೆಲ್ಲ ರಿಪೋರ್ಟ್ ಹಾಕಿದ್ದೀವಿ ಸರ್, ಅವ್ರು ಮಾಡಿಲ್ಲ, ಅವ್ರ ಜವಾಬ್ದಾರಿ ಅದು, ನಮ್ಮದಲ್ಲ, ಮಹಾನಗರ ಪಾಲಿಕೆಯವರು ಮಾಡಬೇಕದನ್ನು, ನಾವು ಟೆಂಡರ್ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಸರ್. ಈಗ ವಿದ್ಯುತ್ ಇಲಾಖೆಯವರು ಇರ್ಬೋದು ಅಥವಾ ಇವ್ರು ಇರ್ಬೋದು, ಅವ್ರು ಇರ್ಬೋದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದಾಗಿದೆ. ಅಕಸ್ಮಾತ್ ಸಾವು ನೋವು ಸಂಭವಿಸಿದ್ರೆ ನೀವು ಯಾರು ಕೊಡಲಿಕ್ಕಾಗಲ್ಲ. ದಯಮಾಡಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಲೇ ಹಾಕಬೇಕು ಪೇಪರಲ್ಲಿ ನೀವು ಕೊಡೋಕ್ಕಾರ ವಿಷಯನ. ದಯವಿಟ್ಟು ಇದು ಆಗಬಾರ್ದು ಇನ್ನು ಮುಂದೆ ಎಂದುವ. ಒಬ್ಬೊಬ್ಬರ ಮೇಲೆ ಹೇಳ್ತಾ ಇದ್ದಾರೆ ಸರ್, ಎಲ್ಲ ಒಬ್ಬೊಬ್ಬರ ಮೇಲೆ ಹೇಳ್ತಾ ಇದ್ದಾರೆ. ಇವರೆಲ್ಲ ಅರ್ಜಿ ಕೊಟ್ಟಿರೋದು ಸರಿ ಅಂದರೆ ಒಂದು 8-10 ಬಾರಿ ಅರ್ಜಿ ಕೊಟ್ಟಿದ್ದಾರೆ, ಆಫೀಸ್ಗೆ ಹೋಗಿ ಅಳ್ತಾರೆ, ಅಕ್ನಾಲಜ್ಮೆಂಟ್ ಇಟ್ಕೊಂಡಿದ್ದಾರೆ. ಇಷ್ಟಿದ್ದು ಕೂಡ ಮಾಡಲ್ಲ ಅಂದರೆ, ಹತ್ತಿರುವ ಮಗುಗೆ ಹಾಲು ಕೊಡಲ್ಲ ಅಂದರೆ ಮಗು ಬದುಕುತ್ತೇನೆ ಸರ್. ಹಾಗೆ ಫಸ್ಟ್ ಅಧಿಕಾರಿಗಳು ಎಲ್ಲೆಲ್ಲಿದ್ದಾವೆ ಅಂತ ಬಡಾವಣೆಯಲ್ಲಿ ಹುಡುಕಿಬಿಟ್ಟು ಆ ಒಂದು ಇದರಲ್ಲಿ ಹಳೆ ಮರಗಳನ್ನ ಕಡಿಸ್ಲಿಕ್ಕೆ ಇದು ಮಾಡಬೇಕು. ಪರಿಸರ ಪ್ರೇಮಿಗಳಿಗೆ ಫೋನ್ ಮಾಡಿದ್ವಿ ನಾವು, ಏನ್ರಿ ಈ ಥರ ನಿಮ್ಮಿಂದಲೂ ಅನಾಹುತ ಆಗ್ತಾಯಿತ್ತು, ನಮಗೆ ನಿಮ್ಮನ್ನು ಹೆದರಿಕೆ ತೋರಿಸ್ತಾರೆ ಸರ್, ಎಲ್ಲ ಸುಳ್ಳು, ನಾವು ಹಳೆ ಮರಗಳನ್ನ ನೀವು ಇದು ಮಾಡ್ಕೊಳ್ರಿ ಅಂತ ನಾವು ಹೇಳಿದ್ದೀವಿ, ನಾವು ಬರವಣಿಗೆಯಲ್ಲಿ ಕೊಟ್ಟಿದ್ದೀವಿ, ಬೇಕಾದ್ರೆ ನಾನು ತರ್ತೀನಿ ಅಂತ ಹೇಳಿದ್ರು ಅವರು. ಅದಕ್ಕೋಸ್ಕರ ಎಲ್ಲರೂ ಇಲ್ಲಿ ಬರಬೇಕು, ಬಂದು ಇವೆರಡು ಅರೆ ಕಡಿದ ಮೇಲೆ ಆಮೇಲೆ ಈ ಮರ ತೆಗೆದ ಮೇಲೆ ತೆರವು ಮಾಡಿಸ್ತೀವಿ, ಅಲ್ಲಿ ತನಕ ಮಾಡಿಸಲ್ಲ. ಒಟ್ಟಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ ಅಧಿಕಾರಿಗಳು ಜಾಣಕುರುಡುತನ ಪ್ರದರ್ಶನ ಮಾಡುತ್ತಿರುವುದರಿಂದ ಈ ರೀತಿಯ ಘಟನೆಗಳು ನಡೆಯುತ್ತಿದ್ದು, ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರಾ ಅಥವಾ ಒಬ್ಬರ ಮೇಲೊಬ್ಬರು ಹಾಕುತ್ತಾ ಕುಳಿತುಕೊಳ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಭೀಮ್ ನಾಯಕ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.